ಹಲೋ, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಆಂಧ್ರದ ಫೇಮಸ್ ಟೊಮ್ಯಾಟೊ ಪಪ್ಪು ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಮಸಾಲೆ ರುಬ್ಕೊಳ್ಳೋದು ಬೇಡ, ಸಾಂಬಾರ್ ಪುಡಿ ಬೇಡ, ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಹಾಗಿದ್ರೆ ಟೊಮ್ಯಾಟೊ ಪಪ್ಪು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ 1 ಕಪ್ ತೊಗರಿಬೇಳೆ, 2 ಸ್ಪೂನ್ ಹೆಸರುಬೇಳೆನ ಒಂದೆರಡು ಸತಿ ಚೆನ್ನಾಗಿ ತೊಳೆದು ತಗೋಬೇಕು. ಹೆಸರುಬೇಳೆ ಹಾಕೋದ್ರಿಂದ ಪಪ್ಪುಗೆ ಒಂದೊಳ್ಳೆ ಥಿಕ್ನೆಸ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪಪ್ಪು ಯಾವತ್ತೂ ತಿಂದೇ ಇರೋರು ಇದನ್ನ ಒಂದ್ಸತಿ ಟ್ರೈ ಮಾಡಿ, ನಿಜವಾಗ್ಲೂ ಅಡಿಕ್ಟ್ ಆಗ್ಬಿಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಈಗ ಒಂದು ಕುಕ್ಕರ್ನಲ್ಲಿ ತೊಳೆದಿರೋ ಬೇಳೆನ ಹಾಕಿ ಇದ್ರ ಜೊತೆಗೇನೆ 2 ಹಸಿಮೆಣಸಿನ್ಕಾಯಿ, ಮೀಡಿಯಂ ಸೈಜ್ನ 1 ಈರುಳ್ಳಿ, 7ರಿಂದ 8 ಬೆಳ್ಳುಳ್ಳಿ ಎಸಳು. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದು ಟೊಮ್ಯಾಟೊ ಪಪ್ಪು ಆಗಿರೋದ್ರಿಂದ 2 ಮೀಡಿಯಂ ಸೈಜ್ನ ಟೊಮ್ಯಾಟೊನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಎಣ್ಣೆ, 1.5 ಗ್ಲಾಸ್ ಅಷ್ಟು ನೀರು ಹಾಕಿ 5ರಿಂದ 6 ವಿಷಲ್ ಕೂಗಿಸ್ಕೋಬೇಕು. ಯಾವುದೇ ಪಪ್ಪು ಆಗಿರಲಿ ಒಗ್ಗರಣೆನೇ ತುಂಬಾ ಇಂಪಾರ್ಟೆಂಟ್. ಒಂದು ಪ್ಯಾನಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 5ರಿಂದ 6 ಬೆಳ್ಳುಳ್ಳಿ ಎಸಳು, 2 ಹಸಿಮೆಣಸಿನ್ಕಾಯಿ, 2 ಒಣ ಮೆಣಸಿನ್ಕಾಯಿ, ಕರಿಬೇವು, 1 ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಟೊಮ್ಯಾಟೊನ ಹಾಕ್ತಾ ಇದ್ದೀನಿ. ಇದು ಟೊಮ್ಯಾಟೊ ಪಪ್ಪು ಆಗಿರೋದ್ರಿಂದ ಒಗ್ಗರಣೆಗೂ ನಾನಿಲ್ಲಿ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಖಾರದ ಪುಡಿ, ರುಚಿಗೆ ಉಪ್ಪು ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸಿರೋ ಬೇಳೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಖಾರನ ನಿಮ್ಗೆ ಹೇಗ್ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಖಾರ ಬೇಡ ಅಂತಂದ್ರೆ ಹಸಿಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಅವಾಯ್ಡ್ ಮಾಡಿ. ಈಗ ಒಂದ್ ಸ್ವಲ್ಪ ಹುಣಸೆಹಣ್ಣು ರಸ, ಒಂದು ಅರ್ಧ ಗ್ಲಾಸ್ ನೀರ್ನ ಹಾಕೊಂಡು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಅದಕ್ಕೆ ನಾನಿಲ್ಲಿ 1 ಗಡ್ಡೆ ಪೂರ್ತಿ ಬೆಳ್ಳುಳ್ಳಿನ ಸುಲಿದು ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಬೆಳ್ಳುಳ್ಳಿ ಹಾಗೆ ಇಂಗಿನ ಒಗ್ಗರಣೆ ಕೊಟ್ರೆ ಪಪ್ಪುಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಈ ಆಂಧ್ರ ಪಪ್ಪುನಲ್ಲೇ ತುಂಬಾನೇ ವೆರೈಟೀಸ್ ಇದಾವೆ. ಪಾಲಕ್ ಪಪ್ಪು, ಹೀರೆಕಾಯಿ ಪಪ್ಪು, ಟೊಮ್ಯಾಟೊ ಪಪ್ಪು, ಈರುಳ್ಳಿ ಪಪ್ಪು. ಓಕೆ, ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಂಧ್ರದ ಫೇಮಸ್ ಟೊಮ್ಯಾಟೊ ಪಪ್ಪು ರೆಡಿ ಆಗುತ್ತೆ. ದಿನಾ ಮಾಡೋ ಸಾಂಬಾರ್, ಪಲ್ಯ ಅಥವಾ ದಾಲ್ ಬೇಜಾರಾಗಿದ್ರೆ ಇದನ್ನ ಖಂಡಿತ ಒಂದ್ಸತಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನನ್ನನ್ನು ಬರೀ ಯೂಟ್ಯೂಬ್ ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲೂ ನೀವು ಫಾಲೋ ಮಾಡ್ಕೋಬಹುದು. ಅದರಲ್ಲೂ ನನ್ನ ಪೇಜ್ ಹೆಸರು ದಲಾಲ್ಸ್ ಡೆಲಿಕಸಿ ಅಂತಾನೆ ಇದೆ. ಇದನ್ನ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಮಾಡ್ಕೊಳ್ಳಿ. ಥ್ಯಾಂಕ್ ಯು.